ಸಿಂಗಲ್ ಆಗಿರುವ ಎಲ್ಲ ಹುಡುಗರಿಗೆ ನಮಸ್ತೆ. ನಮ್ಮ ಚಾನಲ್ಗೆ ನೀವು ಯಾಕ್ರಿ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರ್ತಕ್ಕಂತಹ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಈಕೆ ಹೆಸರು ಬಂದ್ಬಿಟ್ಟು ನೈರಾ ಪಾಟೀಲ್ ಅಂತ, ವಯಸ್ಸು 23 ವರ್ಷ, ಊರು ಬಂದು ದಾವಣಗೆರೆಯಲ್ಲಿ ವಾಸವಾಗಿರುವ ನಿವಾಸಿ. ದಾವಣಗೆರೆ ಎಲ್ಲಿ ಬರುತ್ತೆ? ದಾವಣಗೆರೆ ಬರೋದು ಅಫ್ಕೋರ್ಸ್ ಅದೊಂದು ಊರು, ಜಿಲ್ಲೆ. ಸೊ ಅಲ್ಲೇ ಬರುತ್ತೆ, ನನಗೂ ಅಷ್ಟು ಐಡಿಯಾ ಇಲ್ಲ. ಸೊ ಆ ಒಂದು ಊರಿನಲ್ಲಿ ಸುಮಾರು 15 ವರ್ಷಗಳಿಂದ ವಾಸವಾಗಿರ್ತಕ್ಕಂಥ ಈಕೆಗೆ ಹೊರಗಿನ ಒಂದು ಬೇರೆ ಊರಿನವನ ಸಂಬಂಧನ ಬೆಳೆಸುವಂತಹ ಬಯಕೆ ಆಗಿದೆ. ಇವಾಗ ನೋಡಿ, ಅವ್ರನ್ನ ಅಲ್ಲೇ ಹುಡುಗನ ಮದುವೆ ಆಗ್ತಾರೆ. ಆಯಿತು, ಇವಾಗ ಅವ್ರ ವರ್ಕ್ ಆಯಿತು, ಅಲ್ಲಾಯಿತು ಅಂತ ಅಲ್ಲೇ ಸೆಟಲ್ ಆಗಿಬಿಡ್ತಾರೆ. ಎಲ್ಲಿ ಸುತ್ತಾಡೋಕ್ಕೆ ಹಿಂಗೆ ಕರ್ಕೊಂಡು ಹೋಗಲ್ಲ. ಅದೇ ಬೇರೆ ಊರಿನವರಾಗಿದ್ದರೆ ಅಲ್ಲಿನ ಒಂದು ಜನ, ಅಲ್ಲಿನ ಒಂದು ಪರಿಸ್ಥಿತಿ, ಅಲ್ಲಿಯ ಒಂದು ವಾತಾವರಣ ಹೆಂಗೆಲ್ಲ ಇದೆ ಅಂತ ಎಲ್ಲನೂ ಕೂಡ ತಿಳಿದುಕೊಳ್ಳಬಹುದಾಗಿರ್ತಕ್ಕಂತಹ ಚಾನ್ಸಸ್ ಇದೆ ಅನ್ನೋ ಉದ್ದೇಶದಿಂದ ಇವರು ಬೇರೆ ಒಂದು ಕಡೆ ವರವನ್ನು ಹುಡುಕಾಟ ಮಾಡ್ತಾ ಇದ್ದಾರೆ. ನೈರಾ ತುಂಬ ಅಂದರೆ ತುಂಬ ಮುಗ್ಧ ಹುಡುಗಿ. ಮನೆಯಲ್ಲಿ ಎಲ್ಲರೂ ಕೂಡ ಪ್ರೀತಿಯಿಂದ ಈಕೆಯನ್ನು ಸಾಕಿ ಬೆಳೆಸಿದ್ದಾರೆ. ಜಗಳ, ಕೋಪ, ಮನಸ್ತಾಪ ಮತ್ತು ಯಾರೊಂದಿಗೂ ಕೂಡ ಇದುವರೆಗೂ ಏನೂ ಕೂಡ ಅಲ್ಲಾರ್ದಂಥ ಹುಡುಗಿ ಈಕೆ ನೈರಾ ಆಗಿರೋದು. ವಯಸ್ಸು ಈಕೆದು ಇವಾಗ 25 ನಡೀತಾ ಇದೆ. ಆ್ಯಂಡ್ ನೋಡೋದಕ್ಕೆ ಕಂದು ಬಣ್ಣದ ಮೈಕಟ್ಟು ಹೊಂದಿದ್ದಾರೆ. ಫೋಟೋ ನೋಡಿ ಒಂದ್ಸಲ. ಆ್ಯಂಡ್ ಹೈಟು ಬಂದು 5.2 ಅಡಿ ಹೈಟು. ಉದ್ಯೋಗ ಬಂದ್ಬಿಟ್ಟು ಫಾಸ್ಟ್ ಫುಡ್ ಕಿಚನಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾಯಿದ್ದಾರೆ. ಫಾಸ್ಟ್ ಫುಡ್ ಅಂದರೆ ನೈಟ್ ಟೈಮ್ ಹಚ್ತಾರಲ್ಲ ರೀ, ಎಲ್ಲೋ ರೋಡ್ ಸೈಡು ಅಂತ. ಸೊ ವಿತಿನ್ ಮಿನಿಟ್ಸಲ್ಲಿ ರೆಡಿ ಮಾಡಿಕೊಡ್ತಾರಲ್ಲ, ಆ ಒಂದು ಫುಡ್ನಲ್ಲಿ ಮ್ಯಾನೇಜರ್ ಅಂದರೆ ಸ್ವಲ್ಪ ಕ್ಯಾಶಿಯರು ಈ ರೀತಿ ಮೇಂಟೆನೆನ್ಸ್ ಮಾಡೋದು ಕೆಲಸ ಮಾಡ್ತಾಯಿದ್ದಾಳೆ. ಸ್ವಭಾವ ಎನರ್ಜೆಟಿಕ್, ಫಾಸ್ಟ್ ವರ್ಕರ್ ಆ್ಯಂಡ್ ಫ್ರೆಂಡ್ಲಿ ಆಗಿರ್ತಕ್ಕಂತಹ ಗುಣ ಹೊಂದಿರೋದು. ನೀವು ಯಾರಾದರೂ ಈಗಿನ ಜೊತೆ ಫ್ರೆಂಡ್ಶಿಪ್ ಬೆಳೆಸ್ತೀನಿ ಅಂದರೆ ಪುಣ್ಯ ಮಾಡಿದ್ದೀರ. ಯಾಕಂದರೆ ತುಂಬ ಅಂದರೆ ತುಂಬ ಕಾಳಜಿ ಮಾಡ್ತಾಳೆ, ತುಂಬ ಅಂದರೆ ತುಂಬ ಪ್ರೀತಿ ಮಾಡ್ತಾಳೆ. ಒಂದು ಸ್ವಲ್ಪ ನೋವು ಅಂದರೂ ಕೂಡ ಕುಳಿತುಕೊಂಡು ಅಳ್ತಕ್ಕಂಥ ಹುಡುಗಿ ಆಗಿರೋದು ನೈರಾ. ಸೊ ತಂದೆಯವರು ಹೋಟೆಲ್ ಕೆಲಸ, ತಾಯಿಯವರು ಇಲ್ಲ ಈಕೆಗೆ, ಮತ್ತು ತಮ್ಮನವರು ಒಬ್ಬ ಶಾಲೆಗೆ ಹೋಗ್ತಾ ಇದ್ದಾನೆ. ಒಬ್ಬ ಅಕ್ಕ ಇದ್ದಾರೆ, ಮದುವೆ ಆಗಿ ಮಂಗಳೂರಿಗೆ ಕೊಟ್ಟಿದ್ದಾರೆ. ಹಾರ್ಡ್ ವರ್ಕಿಂಗ್ ಫ್ಯಾಮ್ಲಿಗೆ ಒಬ್ಬ ಹುಡುಗ ಬೇಕು. ಯಾವ ರೀತಿಯಲ್ಲಿ ಬೇಕು ಅಂದರೆ, ಆ ಒಂದು ಹುಡುಗ ನನ್ನ ಕುಟುಂಬದವರ ಜೊತೆ ಹೊಂದಿಕೊಂಡು ಹೋಗುವಂಥವನಾಗಿರಬೇಕು. ಹೊಂದಿಕೊಂಡು ಅಂತಂದರೆ ಜಲ್ದಿ ನಮ್ಮಿಬ್ಬರು ಕೂಡ ಅಟ್ಯಾಚ್ಮೆಂಟ್ ಆಗಬೇಕು ನನ್ನ ಕುಟುಂಬದವರ ಜೊತೆ, ಆ ರೀತಿಯ ಹುಡುಗ ಆಗಿರಬೇಕು. ನನ್ನ ಮನೆ ಪರಿಸ್ಥಿತಿಗೆ ಓಕೆ ಅಂತ ಹೇಳಿರಬೇಕು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಇವ್ರದ್ದು ಮಿಡಲ್ ಆಗಿರ್ತಕ್ಕಂಥ ಕುಟುಂಬ ಆಗಿದೆ. ಅದಕ್ಕೋಸ್ಕರ ನೀವು ಇವರ ಒಂದು ಮನೆಯ ಪರಿಸ್ಥಿತಿಗೆ ತಕ್ಕ ರೀತಿಯಲ್ಲಿ ಓಕೆ ಅಂತ ಹೇಳಬೇಕು ಈಕೆಯನ್ನು ಮದುವೆ ಆಗೋದಕ್ಕೆ ಅಂತ ಹೇಳಿದ್ದಾರೆ. ನೀವು ಇರ್ತಕ್ಕಂಥ ರೀತಿ, ನೀವು ಮಾಡ್ತಕ್ಕಂಥ ಕೆಲಸ, ಯಾರೊಂದಿಗೂ ಕೂಡ ಇದುವರೆಗೂ ಮಾಡಲಾರ್ದಂತಹ ಕೆಲವೊಂದಿಷ್ಟು ತಪ್ಪುಗಳೇನಿರುತ್ತೆ ಎಲ್ಲನೂ ಕೂಡ ಸಾಲ್ವ್ ಮಾಡ್ಕೊಂಡು ಹೋಗುವಂತಹ ಗುಣವನ್ನು ನೀವು ಹೊಂದಿರಬೇಕು ಅಂತ ತಿಳಿಸಿದ್ದಾರೆ ಸ್ನೇಹಿತರೆ. ನಿಮ್ಮ ವಯಸ್ಸು 31 ಆಗಿದ್ದರೂ ಕೂಡ 25ರ ವಯಸ್ಸಿನ ಯಂಗ್ ಹುಡುಗನ ಹಾಗೆ ಕಾಣಬೇಕು ನೀವು. ಹೊಟ್ಟೆ ಅಂತ ಬಂದಿರಬಾರ್ದು. ತಲೆಯಲ್ಲಿ ಕೂದಲು ಕಂಪಲ್ಸರಿಯಲ್ಲಿ ಇರಬೇಕು. ಆ್ಯಂಡ್ ಸ್ನೇಹಿತರು, ಒಳ್ಳೆಯ ಭಾಷೆ, ಒಳ್ಳೆಯ ಮಾತುಗಾರನಾಗಿರಬೇಕು. ಕೆಟ್ಟದಾಗಿರ್ತಕ್ಕಂತಹ ಭಾಷೆಗಳನ್ನು ನೀವು ಆಡಬಾರ್ದು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಸೊ ಇಷ್ಟೆಲ್ಲ ಮ್ಯಾಟ್ರ್ಗಳನ್ನು ಹೇಳೋಕ್ಕೂ ಮುನ್ನ ಈ ಮ್ಯಾಟ್ರ್ಗಳನ್ನು ಆ್ಯಡ್ ಮಾಡ್ಕೊಳ್ಳಿ. ಅದರಲ್ಲಿ ಒಂದ್ಸಲ ಓದ್ಕೊಂಬಿಡಿ. ಅದು ಇದು ಎಲ್ಲನೂ ಕೂಡ ಓಕೆ ಅಂದರೆ ನಿಮಗೆ 78% ಈಕೆ ಓಕೆ ಆಗ್ತಾಳೆ. ಉಳ್ಕಿದ್ದಂತಹ ಒಂದು ಏನಿರುತ್ತೆ ಅದೆಲ್ಲನೂ ಕೂಡ 18% ಉಳ್ಕಿದಿರುತ್ತಲ್ವ, 12%. ಅದಕ್ಕೆ ಪರ್ಮಿಷನ್ ಸಿಗಬೇಕು ಅಂದರೆ ಡೈರೆಕ್ಟಾಗಿ ಮೀಟ್ ಆಗಬೇಕು ಅಂದರೆ ನಿಮ್ಮ ಬಯೋಡಾಟಾಗಳನ್ನು ವೀಡಿಯೋದ ಕೆಳಗಡೆ ಕಾಣಿಸ್ತಕ್ಕಂಥ ಜಿಮೇಲ್ ಐಡಿಗೆ ಕಳಿಸ್ಬೇಕು. ಆವಾಗ ಈಕೆ ನಿಮಗೆ ಭೇಟಿ ಆಗ್ತಾಳೆ. ಸೊ ಕೆಲವೊಂದಿಷ್ಟು ಜನಕ್ಕೆ ನಿಮ್ಮ ಬಯೋಡಾಟಾಗಳನ್ನು ಯಾವ ರೀತಿಯಲ್ಲಿ ಕಳಿಸ್ಬೇಕು ಅನ್ನೋದು ಗೊತ್ತಾಗಲ್ಲ. ನಾನು ಹೇಳ್ತಿದ್ದೀನಿ ನೋಡಿ, ಇವಾಗ ನಿಮ್ಮ ಫೋಟೋ ಮತ್ತು ನೀವು ಇರ್ತಕ್ಕಂಥ ಊರು, ನಿಮ್ಮ ಗುಣ, ನಿಮ್ಮ ಕ್ಯಾರೆಕ್ಟ್ರು ಏನೆಲ್ಲ ಇದೆ ಪ್ರತಿಯೊಂದು ಬಯೋಡಾಟಾಗಳನ್ನು ರೆಡಿ ಮಾಡಬೇಕು ಒಂದು PDF ಥರ. ಸೊ ಈ ರೀತಿ ರೆಡಿ ಮಾಡಿದಾಗ ಅಫ್ಕೋರ್ಸ್ ಒಂದು PDF ಆದಾಗ ಜಿಮೇಲ್ ಐಡಿ ಅಂತ ಬರುತ್ತೆ. ಜಿಮೇಲ್ ಐಡಿಯಲ್ಲಿ ಹೋದರೆ ಕ್ರಿಯೇಟ್ ಒನ್ ನ್ಯೂ ಮೆಸೇಜಿಂಗ್ ಅಂತ ಬರುತ್ತೆ. ಅಲ್ಲಿ ಒಂದು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ಅಲ್ಲಿ ಫೋಟೋ ಆ್ಯಡ್ ಮಾಡಿ, ನಂತರ ನನ್ನ ಡೀಟೇಲ್ಸ್ ಇದು ನಾನು ಈ ರೀತಿ ಹೀಗೆ ನೋಡ್ಕೋತೀನಿ ಅಂತ ಬರೆದ್ರೆ ಆಕೆ ಚೆಕ್ ಆಗುತ್ತೆ. ಪೋಸ್ಟ್ ಆದಾಗ ಆಕೆ ಚೆಕ್ಕಿಂಗ್ ಮಾಡಿ ತನ್ನ ಒಂದು ಅಭಿಪ್ರಾಯವನ್ನು ತಿಳಿಸ್ತಾಳೆ. ಆಕೆ ನನಗೆ ಯಾಕೆ ಇಷ್ಟ ಹುಡುಗ, ನಾನು ಚೆನ್ನಾಗಿ ನೋಡ್ಕೊಳ್ಬೇಕಾ ಇಲ್ವಾ, ಸೊ ಈ ಮುನ್ನ ಮದುವೆ ಆದರೆ ನಾನು ಚೆನ್ನಾಗಿರ್ತೀನ ಇಲ್ವಾ ಅಂತ ಯೋಚನೆ ಮಾಡಿ ತನ್ನ ನಿರ್ಧಾರಗಳನ್ನು ತಿಳಿಸುವನಾಗಿರ್ತಾಳೆ ಸ್ನೇಹಿತರೆ.
ಆಕೆ ಹತ್ತಿರ ಇರ್ತಕ್ಕಂಥ ಗಾಡಿ ಇದು. ಈ ಗಾಡಿ ಎಲೆಕ್ಟ್ರಿಕಲ್ ಮೋಟ್ರ್ ಕಾರು. ಯಾಕಂದರೆ ತುಂಬ ಬಡತನದಿಂದ ಬಂದಿರತಕ್ಕಂಥ ಒಬ್ಬ ಹುಡುಗಿ ಆಗಿರೋದು, ಮಿಡಲ್ ಕ್ಲಾಸಿನ ಮನೆತನದ ಹುಡುಗಿ. ಸೊ ನೋಡಿ, ಇನ್ನೊಂದು ಹೇಳಬೇಕು ಅಂದರೆ ಎಷ್ಟೊಂದು ಮುಗ್ಧ ಹುಡುಗಿ ಅಂತ ನಾನು ಆವಾಗಲೇ ಹೇಳಿದ್ನಲ್ಲ, ಆ ಒಂದು ಮುಗ್ಧ ಹುಡುಗಿಯ ಮನಸ್ಸನ್ನು ನೋಯಿಸುವಂಥ ಕೆಲಸ ಮಾಡಬೇಡಿ. ಟಾಪ್ ಸ್ಪೀಡು 410 ಟಾಪ್ ಸ್ಪೀಡು. ಸೊ ಒಳ್ಳೆಯ ಒಂದು ಕಿಲೋಮೀಟರ್ ಸ್ಪೀಡಲ್ಲಿದೆ. ರೇಂಜು ಬಂದ್ಬಿಟ್ಟು 500 ಕಿಲೋಮೀಟರ್ನ ರೇಂಜ್ ಇದೆ. ಆ್ಯಂಡ್ ಒಳ್ಳೆಯ ಒಂದು ಟ್ರಾನ್ಸ್ಮಿಷನ್ ಇದೆ, ಆಟೋಮೆಟಿಕಲ್ ಕಾರು. ಒಳಗಡೆ 2 ಸೀಟು, ಮುಂದ್ಗಡೆ ಹಿಂದ್ಗಡೆ 2 ಸೀಟು, ಒಟ್ಟು 4 ಸೀಟಿನ ಗಾಡಿ. ಒನ್ ಆಫ್ ದ ಬೆಸ್ಟ್ ಫಾಸ್ಟೆಸ್ಟ್ EVS ಇನ್ಸೈನ್ ಗಾಡಿಯಾಗಿರೋದು ಇದು. ಫ್ಯೂಚರ್ಸ್ ಕೂಡ ಅಷ್ಟೇ ಅಟ್ಯಾಚ್ಮೆಂಟಲ್ಲಿ ಸಖತ್ತಾಗಿ ಮಾಡಿದ್ದಾರೆ. ಕಲರಲ್ಲಿ ಬೂದಿ ಬಣ್ಣದ ಕಾರು ಇದಾಗಿದೆ ಸ್ನೇಹಿತರೆ. ನೋಡ್ತಾ ಇದ್ದೀರಾ, ಈ ರೀತಿಯ ಕಾರುಗಳು ನಿಮಗೆ ಬೇಕಾಗಿದ್ದರೆ ಅವ್ರನ್ನ ಮದುವೆ ಆಗ್ಬೋದು, ಆಕೆನ ಇಷ್ಟಪಡ್ಬೋದು, ಚಂದವಾಗಿ ನೋಡ್ಕೊಳ್ಬೋದು. ಕಂಡೀಷನ್ ನಂಬರ್ 1, ನೀವು ಏನಾದರೂ ಕುಡಿಯುವಂಥ ಚಟ ಇದ್ದರೆ ಯಾವಾಗಲಾದರೂ ತಿಂಗಳಿಗೆ ಒಂದು ಸಲ ಹಬ್ಬ, ಹುಣ್ಣಿಮೆ ಅಥವಾ ಫಂಕ್ಷನಲ್ಲಿ ಕುಡಿಬೇಕು. ಅದು ಬಿಟ್ಟು ಗಲಾಟೆ ಮಾಡುವ ಹುಡುಗ ಆಗಿರಬಾರ್ದು ಅಂತ ಹೇಳಿದ್ದಾರೆ. ಈಕೆಗೆ ಇವಾಗ ಮದುವೆ ಆಗುವಂಥ ನಿಮ್ಮ ಮೇಲೆ ನನ್ನ ರಿಲೇಟಿವ್ಸ್, ನನ್ನ ಫ್ಯಾಮ್ಲಿಯ ಎಲ್ಲರ ಒಂದು ಕಣ್ಣುಗಳಿದೆ. ಹಾಗಾಗಿ ನನ್ನ ಒಂದು ಕ್ಯಾರೆಕ್ಟರ್ನ ಹಾಳು ಮಾಡೋಕ್ಕೆ ಹೋಗ್ಬೇಡ್ರಿ, ನನ್ನ ವರ್ಚಸ್ಸನ್ನು ಎತ್ತಿ ಹಿಡೀರಿ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಗಾಡಿಯ ಇಂಟೀರಿಯರ್ಗಳ ಡಿಸೈನು ಸೊ ಹೀಗೆ ಕಾಣಿಸುತ್ತೆ. ಇಲ್ಲಿ ಏನು ಸೈಡಲ್ಲಿ ಕಾಣಿಸ್ತಿದ್ರೆ ಇದು AC, ಆ್ಯಂಡ್ ಇಲ್ಲೊಂದು AC ಸಪ್ರೇಟಾಗಿ ಇಲ್ಲಿಗೆ ಬರುತ್ತೆ. ಮತ್ತು ಇಲ್ಲಿ ಮ್ಯಾಪ್ ಹಾಕೋದಕ್ಕೆ, ಎಲ್ಲಾದರೂ ಲೈವಲ್ಲಿ ಹೋಗಿ ಟ್ರಾವೆಲ್ ಮಾಡೋದಕ್ಕೆ ಆ್ಯಂಡ್ ಕಂಫರ್ಟಬಲ್ ಆಗಿರ್ತಕ್ಕಂಥ ಒಂದು ಗೇರ್ ಮೇಲ್ ಸಿಸ್ಟಮ್ ಕೂಡ ಅಷ್ಟೇ ಸಖತ್ತಾಗಿದೆ ಮತ್ತು ಮಾಡರ್ನ್ ಲುಕ್ಕಲ್ಲಿ ನೋಡ್ತಾ ಇದ್ದೀರಾ. ಸೊ ಸ್ನೇಹಿತರೆ, ಯಾರಾದರೂ ಸಿಂಗಲ್ ಆಗಿರ್ತಕ್ಕಂಥ ಹುಡುಗ ಇದ್ದು ಮಿಂಗಲ್ ಆಗಬೇಕು ಅಂತ ಬಯಕೆಯಲ್ಲಿ ಬಂದಿರತಕ್ಕಂಥ ಹುಡುಗರಿದ್ದರೆ ದಯಮಾಡಿ ನಿಮ್ಮ ಬಯೋಡಾಟಾಗಳನ್ನು ಈಕೆಗೆ ಕಳಿಸಿ. ಹೆಚ್ಚಿನ ಮಾಹಿತಿಗಾಗಿ DM ಮಾಡಿ ಅಂತ ಹೇಳ್ತಾ ನಮಸ್ತೆ, ಮತ್ತೆ ಸಿಗೋಣ, ಬಾಯ್.